ಏನು ಇವತ್ತಿನ ವಿಷಯ? ಮೊದಲೇ ಹೇಳ್ದಂಗೆ ಆರೋಗ್ಯ ಮತ್ತು ಆಧ್ಯಾತ್ಮ ಅಂತ ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೀವಿ. ಎರಡೂ ಕೂಡ ಹುಟ್ಟು ಮತ್ತು ಸಾವಿನ ಮಧ್ಯದಲ್ಲಿ ಮನುಷ್ಯ ಮಾಡಬೇಕಾದಂತಹ, ನಡ್ಕೊಳ್ಬೇಕಾದಂತಹ ಎಲ್ಲ ವಿಷಯಗಳನ್ನು ಕೂಡ ಅದು ಸಮಗ್ರವಾಗಿ ತುಂಬಿಕೊಂಡಿದೆ. ಹಾಗಾಗಿ ಇವತ್ತು ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮದಲ್ಲಿ ಏನು ಮಾತಾಡೋಣ, ಏನು ವಿಷಯವನ್ನು ಹಂಚ್ಕೊಳ್ಳೋಣ ಅಂದ್ರೆ, ನೋಡಿ, ಪ್ರತಿಯೊಬ್ಬರಿಗೂ ಕೂಡ ಇವತ್ತು ನಾವೆಲ್ಲ ಕೇಳ್ತಾ ಇದ್ದೀವಿ, ಒಬ್ಬಂಟಿತನ ಪ್ರತಿಯೊಬ್ಬರಿಗೂ ಏನಾಗ್ತಾಯಿದೆ ಅಂತಂದರೆ, ಒಂದು ಚಿಕ್ಕ ಹುಡುಗಿಯಿಂದ ಅಥವಾ ಚಿಕ್ಕ ಹುಡುಗನಿಂದ ವಯಸ್ಸಾದ ವ್ಯಕ್ತಿಯವರೆಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಒಬ್ಬಂಟಿತನ ಕಾಡ್ತಾ ಇದೆ. ಯಾರನ್ನೇ ಕೇಳಿ, ಅಯ್ಯೋ ನಾನು ಯಾರೂ ಬೆಲೆನೇ ಕೊಡ್ತಾ ಇಲ್ಲ, ನಾನು ಯಾರೂ ಮಾತೇ ಆಡಿಸೋದಿಲ್ಲ, ನನ್ನೆಲ್ಲ ದೂರ ಮಾಡಿಬಿಟ್ಟಿದ್ದಾರೆ, ಅವರವರೇ ಒಂದು ಗುಂಪು ಮಾಡ್ಕೋತಾ ಇದ್ದಾರೆ ಅನ್ನೋಂತಹ ಒಂದು ಅಪವಾದ ಎಲ್ಲ ಕಡೆ ನಾವು ಕೇಳ್ತಾ ಇದ್ದೀವಿ. ಅದು ಎಲ್ಲಿಯ ಮಟ್ಟಿಗೆ ಇದೆ ಅಂತಂದರೆ, ಬೇರೆಯವರು ನಮ್ಮನ್ನು ಗಮನಿಸ್ತಾ ಇಲ್ಲ, ಹಾಗಾಗಿ ನಮ್ಮನ್ನು ಕಡೆಗಣಿಸ್ಬಿಟ್ಟಿದ್ದಾರೆ. ಮನೆ ಒಳಗಡೆ ಇರ್ಬೋದು, ಆಫೀಸಲ್ಲಿರ್ಬೋದು, ಸಮಾಜದಲ್ಲಿರ್ಬೋದು. ಹಾಗೆ ಮಾಡಿ ಮಾಡಿ ಆ ವ್ಯಕ್ತಿ ಕೊನೆಗೆ ದುರಂತವೆಂದರೆ ಡಿಪ್ರೆಷನು ಕೂಡ ಹೊರಟೋಗ್ತಾ ಇದ್ದಾನೀಗ. ಎಷ್ಟೋ ಕಡೆ ನೋಡಿ, ಕೆಲವರಿಗೆ ದುಡ್ಡಿರುತ್ತೆ, ಕಾಸಿರುತ್ತೆ, ಐಶ್ವರ್ಯ ಎಲ್ಲ ಇರುತ್ತೆ, ಆದರೆ ನೋಡಿ ಅವರು ನನಗೆ ಬೆಲೆ ಕೊಡಲೇ ಇಲ್ಲ, ನಾನು ಅವ್ರ ಮನೆಗೆ ಹೋದೆ, ನನ್ನ ಮಾತೇ ಆಡಿಸ್ಲಿಲ್ಲ. ಇದು ಕಾಮನ್ನಾಗಿ ನಾವು ಕೇಳ್ತಿರೋಂತಹ ಅಪವಾದ. ಹಾಗಾಗಿ ಬನ್ನಿ ಇವತ್ತು ಆ ವಿಷಯವನ್ನೇ ತಗೋಣ. ಇಡೀ ಜಗತ್ತೇ ನಿಮ್ಮ ಜೊತೆ ಇರಬೇಕಾ? ಅದಕ್ಕೆ ಒಂದು ಸೂತ್ರವನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಎಷ್ಟೋ ಸತಿ ಗೊತ್ತಿರುತ್ತೆ ನಿಮಗೆ, ಆದರೆ ಅದರಿಂದ ಅದರ ಪರಿಣಾಮ ಆಗುತ್ತೋ ಇಲ್ವೋ ಅನ್ನೋದ್ರ ಬಗ್ಗೆ ನಿಮಗೆ ಅನುಮಾನ ಇರುತ್ತೆ. ಹಾಗಾಗಿ ಇವತ್ತು ಇಡೀ ಜಗತ್ತೇ ನಿಮ್ಮ ಜೊತೆ ಇರಬೇಕು ಅಂತ ಒಂದು ಆಸಕ್ತಿ ನಿಮ್ಮಲ್ಲಿದ್ದರೆ ಬನ್ನಿ, ಈ ಒಂದು ಸೂತ್ರಗಳನ್ನು ಪಾಲಿಸ್ತಾ ಹೋದರೆ ಖಂಡಿತ ಜಯ ನಿಮ್ಮದೇ. ಏನಿದು ಇಡೀ ಜಗತ್ತು ನಮ್ಮ ಜೊತೆ ಯಾಕೆ ಇರಬೇಕು ಅಂದರೆ, ಮನುಷ್ಯ ಹುಟ್ಟಿದಾಗಿಂದ ಗುಹಾಂತರ ಕಾಲಗಳಿಂದ ಇವತ್ತಿನ ಒಂದು ವೈಜ್ಞಾನಿಕ ಯುಗದವರೆಗೆ ಮಾನವ ಬೆಳೀತಾ ಹೋಗ್ತಾ ಇದ್ದಾನೆ ಅಲ್ವಾ? ಪ್ರತಿಯೊಂದು ಕ್ಷಣಕ್ಕೂ ಕೂಡ ಅವನು ನಡೆಯುವಂತಹ ಪ್ರತಿಯೊಂದು ಪ್ರಕ್ರಿಯೆಗಳು ಕೂಡ ಅವನಿಗೆ ಒಂದು ಅನುಭವಗಳನ್ನು ಕೊಡ್ತಾ ಹೋಗ್ತಾ ಇರುತ್ತೆ. ಆ ಅನುಭವದಲ್ಲಿ ಕೆಲವೊಂದು ಸಂತೋಷವನ್ನು ಪಡ್ತಾನೆ, ಸಂತೋಷ ಜಾಸ್ತಿ ಆದಾಗ ದುಃಖವನ್ನು ಪಡ್ತಾನೆ. ಅಷ್ಟೇ ಅಲ್ಲ, ಎಷ್ಟೋ ಸತಿ ದುಃಖಪಟ್ಟಾಗ ಕೂಡ ಹಂಚ್ಕೊಳ್ಳೋಕ್ಕೆ ಜನ ಸಿಗದೇ ಇದ್ದಾಗ ಖಿನ್ನತೆಯಿಂದ ಕಾಯಿಲೆಯ ಮನುಷ್ಯನಾಗಿ ಮರಣವನ್ನು ಹೊಂದ್ತಾ ಇದ್ದಾನೆ. ನಾವು ನೋಡ್ತಾ ಇದ್ದೀವಿ ಸುತ್ತಲೂ ಕೂಡ. ಎಷ್ಟೋ ಸತಿ ಬೆಡ್ ರಿಡನ್ ಆಗಿರುವಂತಹ ಒಂದು ಪೇಷಂಟ್ ಇರ್ಬೋದು, ಅಥವಾ ರಿಟೈರ್ಡ್ ಆಗಿರುವಂತಹ ಒಂದು ಸಂಸ್ಥೆಯಲ್ಲಿ ನಿವೃತ್ತಿ ಹೊಂದುವಂತಹ ವ್ಯಕ್ತಿ ಇರಬಹುದು. ಅವ್ರು ಹೇಳೋದೆಲ್ಲ ಒಂದೇ, ಅಯ್ಯೋ ನಾವು ಒಬ್ಬಂಟಿ, ನಮ್ಗೆ ಯಾರೂ ಇಲ್ಲ, ಇದ್ದಾಗೆಲ್ಲ ಬರ್ತಾಯಿದ್ರು, ಈಗ ಯಾರೂ ಬರ್ತಾ ಇಲ್ಲ. ಅಂದರೆ ಎಲ್ಲೋ ಒಂದು ಕಡೆ ಸತ್ಯ ಬೇರೆ ಇರಬೇಕು ಅಲ್ವ ಸ್ನೇಹಿತರೆ? ಯಾಕಂದರೆ ಎಷ್ಟೋ ಜನ ಈ ಪ್ರಪಂಚದಲ್ಲಿ ಎಷ್ಟು ಬ್ಯುಸಿಯಾಗಿರ್ತಾರೆ ಅಂತಂದರೆ, ಇಡೀ ಜಗತ್ತೇ ನನ್ನ ಜೊತೆ ಇದೆ ಅನ್ನೋಷ್ಟು ಪಾಸಿಟಿವ್ ಆಗಿರ್ತಾರೆ. ಇನ್ನು ಕೆಲವೇ ಮಂದಿ, ಅಯ್ಯೋ ನನಗೆ ಯಾರೂ ಇಲ್ಲ, ಹೆಂಡತಿ ಮಕ್ಕಳು ಎಲ್ಲ ಇರ್ತಾರೆ, 30-35 ವರ್ಷ ಸರ್ಕಾರಿ ಕೆಲಸ ಮಾಡಿರ್ತಾರೆ. ಆದರೂ ಕೂಡ ಅವರು ಹೇಳುವಂತಹ ಮಾತಲ್ಲಿ ಉತ್ಪ್ರೇಕ್ಷೆ ಅಂತ ಅನಿಸುತ್ತೆ. ನಾನು ಒಬ್ಬಂಟಿಗಾಗಿದ್ದೀನಿ ಅಂತ ಹೇಳೋದು. ಹಾಗಾದ್ರೆ ಏನು ಮಾಡಬೇಕು? ಎಲ್ಲೋ ಒಂದು ಕಡೆ ನಾವು ಒಬ್ಬಂಟಿಗರಾಗಕ್ಕೆ ಕಾರಣ ನಾವೇ ಅಂತ ಸಾಮಾನ್ಯವಾಗಿ ನಾವು ಒಪ್ಕೊಳ್ಳೋದಿಲ್ಲ. ನಾವು ನಮ್ಮ ಒಂದು ಅನಿಸಿಕೆಯನ್ನು ಬೇರೆಯವ್ರ ಮೇಲೆ ಹೇರ್ತಾ ಹೋಗ್ತೀವಿ. ನೋಡಿ, ಅವ್ರು ಬಂದು ನನಗೆ ಮಾತಾಡಿಸ್ಲಿಲ್ಲ, ಬೇರೆಯವ್ರು ನನಗೆ ಪುರಸ್ಕಾರ ಮಾಡಲಿಲ್ಲ, ಅವರವರೇ ಒಂದಾಗ್ಬಿಟ್ರು, ಅವ್ರದ್ದೇ ಒಂದು ಗುಂಪು. ಇವನು ಮದುವೆ ಮನೆಗಳಲ್ಲಿ ನೋಡಿ, ಯಾವುದಾದ್ರು ಮದುವೆ ಮನೆಗಳಿಗೆ ಹೋದಾಗ ಅವರವರ ಸಂಬಂಧಪಟ್ಟಂತಹ ರಿಲೇಷನ್ಸ್ ಇರ್ಬೋದು, ಅಥವಾ ಫ್ರೆಂಡ್ ಸರ್ಕಲ್ ಇರ್ಬೋದು, ಒಂದು ಏಜ್ ಗ್ರೂಪ್, ಅವರವರೇ ಒಂದು ಗುಂಪು ಮಾಡಿಕೊಂಡು ಅಲ್ಲಲ್ಲೇ ಕೂತಿರ್ತಾರೆ ವಿನಃ ಒಬ್ಬರಿಗೆ ಒಬ್ಬರು ಮಿಕ್ಸ್ ಆಗೋದಿಲ್ಲ. ಇದು ಏನು ತೋರಿಸುತ್ತೆ ಅಂತಂದರೆ, ಮನುಷ್ಯ ಇನ್ನೊಬ್ಬ ಮನುಷ್ಯನ ಅಟ್ರ್ಯಾಕ್ಟ್ ಮಾಡಬೇಕಾದ್ರೆ ಕೆಲವೊಂದು ನಿಜವಾದ ಸತ್ಯಾಸತ್ಯಗಳನ್ನು ತಿಳ್ಕೊಂಡ್ಬಿಟ್ರೆ ನಾವು ಕೂಡ ಇಡೀ ಪ್ರಪಂಚವನ್ನೇ ನಾವು ಅಟ್ರ್ಯಾಕ್ಟ್ ಮಾಡ್ಬೋದು. ಅದಕ್ಕೆ ದುಡ್ಡು ಬೇಕಾ, ಕಾಸು ಬೇಕಾ? ಖಂಡಿತ ಇಲ್ಲ. ನಮ್ಮ ಮಾನಸಿಕ ಒಂದು ಸಂಕಲ್ಪ ಇದ್ದರೆ ಸಾಕು, ನಾವು ಯಾರನ್ನು ಬೇಕಾದ್ರೂ ಕೂಡ ಅಟ್ರ್ಯಾಕ್ಟ್ ಮಾಡ್ಬೋದು ಬಂಧುಗಳೇ. ಹುಡುಗರಿರ್ಬೋದು, ಅದು ಈವನ್ ನಮ್ಮ ಒಂದು ಎನಿಮಿಗಳಿರ್ಬೋದು, ಅವ್ರನ್ನೂ ಕೂಡ ನಾವು ಮಾತಲ್ಲಿ ಅಟ್ರ್ಯಾಕ್ಟ್ ಮಾಡಬಹುದು. ಹಾಗಾದ್ರೆ ಏನು ಆ ಒಂದು ಸುಲಭ ಸೂತ್ರ ಏನು ಅಂತ ನಿಮಗೆ ತಿಳ್ಕೊಳ್ಳೋಕ್ಕೆ ಆಸಕ್ತಿ ಇದೆ ಅಲ್ವಾ? ಯಾಕೆಂದರೆ ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯ ಜೀವದ ಹಂತದಲ್ಲೂ ಕೂಡ, ಇವನು ಗಂಡ ಹೆಂಡತಿಲೂ ಕೂಡ ಅಷ್ಟೇ. ಇತ್ತೀಚೆಗೆ ನನ್ನ ಕ್ಲಿನಿಕ್ ಯಾರೋ ಬಂದವರು ಗಂಡ ಹೆಂಡತಿ ಇದೇ ಥರ ಜಗಳ ಆಡ್ತಾಯಿದ್ರು. ನೋಡಿ, ನನ್ನ ಗಂಡ ನನಗೆ ಬೆಲೆನೇ ಕೊಡಲ್ಲ, ಮದುವೆ ಹೊಸ್ತರಲ್ಲಿ ಚೆನ್ನಾಗಿದ್ದರು, ಇವಾಗ ನೋಡಿ ಬರ್ತಾ ನನ್ನ ನಿರ್ಲಕ್ಷ್ಯ ಮಾಡ್ತಾಯಿದ್ದಾರೆ.
ಹಾಗೆ ಒಬ್ಬ ಗಂಡ ಬಂದು ಹೇಳ್ತಾನೆ, ಅಯ್ಯೋ ನನ್ನ ಹೆಂಡತಿ ಅವಳಿಗೆ ಅಹಂಕಾರ ಬಂದ್ಬಿಡ್ತು, ನಾವು ಕೂತ ಕಡೆಗೆ ಎಲ್ಲ ಸಂಪಾದನೆ ಮಾಡಿ 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 ತಂದು ಕೊಟ್ಟು 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 ಅವಳಿಗೆ ಅಹಂ ಬಂದ್ಬಿಟ್ಟು ಈಗ ನನಗೆ ಬೆಲೆನೇ ಕೊಡ್ತಾ ಇಲ್ಲ. ಇನ್ನು ಬರೀ ಅಪ್ಪ ಅಮ್ಮ ಅಷ್ಟೇ ಅಲ್ಲ, ಮಕ್ಕಳು ಅಷ್ಟೇ. ನೋಡಿ, ಗಂಡ ಹೆಂಡ್ತಿರೋ ನಮ್ಮ ಅಪ್ಪ ಅಮ್ಮ ಇಬ್ಬರು ಅವ್ರ ಖುಷಿನಲ್ಲಿ ಅವ್ರು ಇದ್ಬಿಡ್ತಾರೆ. ನಾನು ವಯಸ್ಸು ಬಂದಿರೋ ಮಗಳು ಮನೇಲಿದ್ದೀನಿ, ನನ್ನ ಕಷ್ಟ ಸುಖ ಏನು ಅಂತಲೇ ಕೇಳ್ತಾ ಇಲ್ಲ. ಇದು ಸಾಮಾನ್ಯವಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಕೇಳಿ ಬರುವಂತಹ ಒಂದು ಚಿಟ್ ಚಾಟ್ ಅಂತ ಹೇಳ್ತೀವಲ್ಲ, ಹಾಗೆ ಮಾತುಕತೆಗಳು. ಆದರೆ ಇದಕ್ಕೆ ಅಂತ್ಯನೇ ಇಲ್ವಾ? ಖಂಡಿತ ಇದೆ. ಜೀವನದಲ್ಲಿ ಹುಟ್ಟು ಸಾವಿನ ಮಧ್ಯೆ ಬದುಕೋದಿದೆಯಲ್ಲ, ಇಟ್ ಇಸ್ ಅನ್ ಆರ್ಟ್ ಆಫ್ ಲಿವಿಂಗ್, ಆರ್ಟ್ ಆಫ್ ಲೈಫ್ ಸ್ಟೈಲ್. ಯಾವ ವ್ಯಕ್ತಿ ಈ ಕಲೆಯನ್ನು ಕರಗತ ಮಾಡ್ಕೊಂಡಿರ್ತಾನೋ ಅವನು ಎಲ್ಲರಿಂದ ಕೂಡ ಸ್ವೀಕರಿಸಲ್ಪಡ್ತಾನೆ. ಪ್ರತಿಯೊಬ್ಬರು ಅಂಥ ವ್ಯಕ್ತಿಗಳನ್ನು ಇಷ್ಟಪಡ್ತಾರೆ. ದುಡ್ಡು ಕಾಸು ಏನೂ ಬೇಕಿಲ್ಲ ಇದಕ್ಕೆ, ಇದು ಖರ್ಚಿಲ್ಲ ನಿಮಗೆ. ಆದರೆ ಆ ಕಲೆಯನ್ನು ಕರಗತ ಮಾಡಿಕೊಂಡ್ರೆ ಖಂಡಿತ ನೀವು ಕೂಡ ಇಡೀ ಒಂದು ಸಮಾಜದಲ್ಲಿ ಗಣ್ಯ ವ್ಯಕ್ತಿಯಾಗಿ ಎಲ್ಲರ ಜೊತೆ ಇರಬೇಕು ಅಂತ ಬೇರೆಯವರು ನಿಮ್ಮನ್ನು ಇಷ್ಟಪಡ್ತಾರೆ. ನೀವು ಕೂಡ ಬೇರೆಯವ್ರನ್ನ ಅಟ್ರ್ಯಾಕ್ಟ್ ಮಾಡೋಕ್ಕೆ ಶುರು ಮಾಡ್ತೀರಾ ಬಂಧುಗಳೇ. ಹಾಗಾದ್ರೆ ಏನದು? ಮೊದಲನೆಯದು ಏನಪ್ಪ ಅಂತಂದರೆ, ಯಾರನ್ನು ನೀವು ಟೀಕಿಸಬೇಡಿ. ಕ್ರಿಟಿಸಿಸಮ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ನೀವು ನೋಡಿರ್ತೀರ, ನಾವು ಯಾವುದೋ ಫಂಕ್ಷನ್ಗೆಲ್ಲ ಹೋಯ್ತು ಅಂತಂದರೆ ಕೆಲವು ಸ್ನೇಹಿತರು ಅಕ್ಕಪಕ್ಕದಲ್ಲಿ ಕೂತಿದ್ದವರು ಸುಮ್ಮನೆ ಕಾಮೆಂಟ್ ಮಾಡ್ತಾನೆ ಇರ್ತಾರೆ. ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ತುಂಬ ಚೆನ್ನಾಗಿತ್ತು ಅಂತ ಇಟ್ಕೊಳ್ಳಿ, ಮದುವೆ ಮನೆಯಲ್ಲಿ ಇಷ್ಟೊಂದೆಲ್ಲ ಖರ್ಚು ಮಾಡ್ದ, ಇದಕ್ಕೆ ಯಾಕೆ ಖರ್ಚು ಮಾಡಬೇಕಾಗಿತ್ತು, ಅದೇ ದುಡ್ಡು ಇಟ್ಕೊಂಡು ಹುಡುಗರು ಕೊಟ್ಟೋದು ಆಗ್ತಿರ್ಲಿಲ್ವಾ? ಈ ಥರ ಕೆಲವು ಉದಾಹರಣೆಗಳು ಹೇಳ್ತೀನಿ ನಾನು ನಿಮಗೆ. ಆಮೇಲೆ ಊಟ ಏನು ಸಿಕ್ಕಾಪಟ್ಟೆ ಅವ್ನು ಖುಷಿಯಾಗಿ ಒಂದು 7-8 ಥರ ಸ್ವೀಟ್ ಮಾಡಿಸಿದ್ದ ಅಂತ ಇಟ್ಕೊಳ್ಳಿ, ಅದಕ್ಕೂ ಕ್ರಿಟಿಸಿಸಮ್. ಇಷ್ಟೊಂದೆಲ್ಲ ಸ್ವೀಟ್ ಬೇಕಾ? ಇವಾಗೆಲ್ಲ ಡಯಾಬಿಟಿಸಿಗೆಲ್ಲ ಒದ್ದಾಡ್ತಿರ್ತಾರೆ, ಇಂಥ ಟೈಮಲ್ಲಿ ಇಷ್ಟೊಂದೆಲ್ಲ ಯಾಕೆ ಮಾಡಬೇಕು? ಹೀಗೆ ಕೆಲವರಿಗೆ ಏನಾಗಿರುತ್ತೆ ಅಂದರೆ, ಈ ಕ್ರಿಟಿಸಿಸಮ್, ಟೀಕೆ ಮಾಡೋದೇ ಒಂದು ಅಭ್ಯಾಸ ಹೋಗಿರುತ್ತೆ. ಕ್ಯಾನ್ಸರಾರು ಕ್ಯೂರ್ ಮಾಡ್ಬೋದು, ಆದರೆ ಈ ಟೀಕೆ ಮಾಡೋ ಸ್ವಭಾವ ಇದೆಯಲ್ಲ, ಅದನ್ನು ಕ್ಯೂರ್ ಮಾಡೋಕ್ಕೆ ಆಗೋದೇ ಇಲ್ಲ. ಕೆಲವರಿಗೆ ಇನ್ನೊಬ್ಬರನ್ನ ಬೈಯೋದೇ ಒಂದು ಚಟ. ಹೆಂಡ್ತಿನಿರ್ಬೋದು, ಫ್ರೆಂಡ್ಸ್ ಇರ್ಬೋದು, ಅಥವಾ ಮಕ್ಕಳುಗಳನ್ನೇ ಇರ್ಬೋದು. ಇನ್ನೊಬ್ಬರ ಮುಂದೆ ನೋಡಿ, ನಾವು ಇಷ್ಟೆಲ್ಲ ಸಂಪಾದನೆ ಮಾಡಿ ತಂದು ಹಾಕ್ತೀನಿ, ಇವಳಿಗೆ ಏನು ಓದಕ್ಕೆ ಬಂದಿರೋದು ದಾಡಿ. ಹೀಗೆ ಪ್ರತಿಯೊಬ್ಬರನ್ನು ಕೂಡ ಇಲ್ಲ ಕ್ರಿಟಿಸಿಸಮ್, ಟೀಕ್ಸೋದು, ಅಥವಾ ತಪ್ಪು ಮಾಡಿದ್ರು ಅಂತ ದೂಷಿಸೋದು, ಅಥವಾ ಸರಿ ಇಲ್ಲ ಅಂತ ಅಂದ್ಬಿಟ್ಟು ಕಾಮೆಂಟ್ಸ್ ಮಾಡೋದು. ಸಾಮಾನ್ಯವಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಇದು ಅವ್ಯಾಹತವಾಗಿ ನಡೀತಾ ಇರುತ್ತೆ. ಅದರಿಂದ ಏನಾಗ್ತಿರುತ್ತೆ ಗೊತ್ತಾ? ಯಾವುದೇ ವ್ಯಕ್ತಿಗಾಗಲಿ ಇನ್ನೊಬ್ಬರು ನಮ್ಮ ಬಗ್ಗೆ ಕಾಮೆಂಟ್ ಮಾಡಿದಾಗ ಸಹಿಸೋಕ್ಕೆ ಆಗೋದಿಲ್ಲ. ಯಾಕೆಂದರೆ ಪ್ರತಿಯೊಬ್ಬ ಮಾನವನಲ್ಲೂ ಕೂಡ ಒಂದು ಹೃದಯವಂತಿಕೆ ಅಂತ ಇರುತ್ತೆ. ಅವನು ರೌಡಿಯಾಗಿರಲಿ, ಒಳ್ಳೆಯವನಾಗಿರಲಿ, ಕೆಟ್ಟವನಾಗಿರಲಿ, ಏನೇ ಆಗಿರಲಿ, ಆ ಹೃದಯವಂತಿಕೆಗೆ ಪೆಟ್ಟು ಬಿದ್ದಾಗ ಆ ಮನುಷ್ಯ ಅಷ್ಟು ಸೂಕ್ಷ್ಮವಾಗಿರ್ತಾನೆ ಅಂದರೆ ಆ ವ್ಯಕ್ತಿಯಿಂದ, ಆ ಸ್ಥಳದಿಂದ ದೂರ ಹೋಗೋಕ್ಕೆ ಇಷ್ಟಪಡ್ತಾನೆ. ಯಾರನ್ನೇ ಆಗಲಿ, ನೀ ಸರಿ ಇಲ್ಲ ಕಣ, ನೀ ಹೀಗಿದೆಯಲ್ಲ ಅಂತ ಅಂದ್ಬಿಟ್ರೆ ತಕ್ಷಣ ಮುಖ ಹಣೆ ಗಂಟಿಕೊಂಡು ಆ ಜಾಗವನ್ನು ಖಾಲಿ ಮಾಡ್ತಾನೆ, ಅಥವಾ ಆ ವ್ಯಕ್ತಿಯನ್ನೇ ದೂರ ಮಾಡಿಬಿಡ್ತಾನೆ. ನಿಮ್ಮ ಅನುಭವಕ್ಕೆ ಬಂದಿರ್ಬೋದು ಎಷ್ಟೋ ಸತಿ. ಹಾಗಾಗಿ ಯಾರನ್ನು ಟೀಕಿಸಬೇಡಿ. ಆ್ಯಂಡ್ ಒಂದು ತಪಸ್ಸು ಮಾಡಬೇಕು ಅಂತಂದಾಗ ಹಿಮಾಲಯ ಪರ್ವತಕ್ಕೆ ಹೋಗಿ ಮಾಡುವಂತಹ ತಪಸ್ಸು ಅಲ್ಲ. ಕಾರಣ, ಹಿಂದಿನ ಕಾಲ ದ್ವಾಪರ ತ್ರೇತಾಯುಗದಲ್ಲಿ ಬೇರೆ ಬೇರೆ ಇತ್ತು. ಈಗ ಕಲಿಯುಗದಲ್ಲಿ ತಪಸ್ಸು ಅಂತಂದರೆ ನಮ್ಮ ಸುತ್ತಮುತ್ತಲಿನ ಜನಗಳ ಜೊತೆ ಇದ್ದುಕೊಂಡು, ಸಂಸಾರಸ್ಥರ ಜೊತೆ ಇದ್ದುಕೊಂಡು, ಅದನ್ನು ಜಯಿಸಿ ನಿಷ್ಪಕ್ಷಪಾತವಾಗಿ ಪ್ರತಿಯೊಬ್ಬರನ್ನು ಅಟ್ರ್ಯಾಕ್ಟ್ ಮಾಡ್ತಾ, ಪ್ರತಿಯೊಬ್ಬರ ಒಂದು ಹೊಗಳಿಕೆಗಳನ್ನು ಕೇಳ್ತಾ, ಪ್ರತಿಯೊಬ್ಬರ ಕೈಲೂ ಬೇಷ್ ಅನ್ನಿಸ್ಕೊಳ್ಳೋದಿದೆಯಲ್ಲ, ಅದು ನಿಜವಾದ ಸಾಧನೆ. ಯಾರೂ ಜಂಗುಳು ಇಲ್ಲದಂತಹ ಯಾವುದೋ ಒಂದು ಹಿಮಾಲಯ ಪರ್ವತಕ್ಕೆ ಹೋಗಿ ಅಲ್ಲಿ ಮೆಡಿಟೇಷನ್ ಮಾಡಿ, ಅದು ಆಧ್ಯಾತ್ಮಿಕ, ಅದು ಬೇಕು. ಆದರೆ ಜೀವನದಲ್ಲಿ ಬದುಕಿ ಬಾಳಿ 10 ಜನ ಜೊತೆ ನಾವು ಸೈ ಅನ್ನಿಸ್ಕೊಳ್ಳೋದು ಇದೆಯಲ್ಲ, ಅದು ತಪಸ್ಸಿಗಿಂತ ದೊಡ್ಡ ತಪಸ್ಸು ಬಂಧುಗಳೇ. ಹಾಗಾಗಿ ನಮಗೆ ಸುತ್ತಮುತ್ತಲು ನಮ್ಮ ಒಂದು ಬೆಳವಣಿಗೆ ಆರ್ಥಿಕವಾಗಿರ್ಬೋದು, ಆಧ್ಯಾತ್ಮಿಕವಾಗಿರ್ಬೋದು, ಅಥವಾ ಆರ್ಥಿಕವಾಗಿರ್ಬೋದು, ಯಾವುದೇ ಬೆಳವಣಿಗೆ ಬೇಕಾದಾಗ ನಮಗೆ ಜನ ಬಾಹುಳ್ಯ ಬೇಕೇ ಬೇಕು. ಜನಗಳ ಸಂಪರ್ಕ, ಜನಗಳ ಒಂದು ಸೌಹಾರ್ದತೆ ಇಲ್ಲದೆ ಹೋದರೆ ನಾವು ಯಾವ ಕೆಲಸವನ್ನು ಕೂಡ ಮಾಡಲಿಕ್ಕಾಗೋದಿಲ್ಲ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಸೊಸೈಟಿ ಅಥವಾ ಬ್ಯಾಂಕನ್ನು ನೀವು ಸ್ಥಾಪನೆ ಮಾಡ್ತೀರ, ನಿಮಗೆ ಜನಗಳೇ ಇಲ್ಲದೆ ಹೋದರೆ ನಿಮಗೆ ಯಾರು ಬರ್ತಾರೆ, ಯಾರು ಸದಸ್ಯತ್ವವನ್ನು ತಗೋತಾರೆ? ಯಾವುದೋ ಒಂದು ಫರ್ಮ್ ಓಪನ್ ಮಾಡ್ತೀರಾ, ಅಥವಾ ಯಾವುದೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ. ಮಾಡಿದಾಗ ಒಂದು ಗಾದೆನೇ ಇದೆ, ನಮಗೆ ಟೀಕ್ಸಕ್ಕಾರು 4 ಜನ ಬೇಕಪ್ಪ, ಅಥವಾ ನಾವು ಬಿದ್ದರೆ ಅದನ್ನು ನೋಡಿ ನಗಕ್ಕಾರು 4 ಜನ ಬೇಕು. ಹಾಗಾದ್ರೆ ಆ ಜನಗಳನ್ನು ಹೇಗೆ ನಾವು ಗಳಿಸೋದು?
ಅದಕ್ಕೆ ಸೂತ್ರ ಅಂತಂದರೆ ಮೊದಲನೇದು ಯಾರನ್ನು ಟೀಕಿಸಕ್ಕೆ ಹೋಗಬಾರ್ದು, ಕಾಮೆಂಟ್ ಮಾಡಬಾರ್ದು. ಕಷ್ಟ, ಯಾಕಂದರೆ ಹುಟ್ಟಿದಾಗಿನಿಂದ ಆ ಅಭ್ಯಾಸ ಬೆಳೆಸ್ಕೊಂಡು ಬಂದುಬಿಟ್ಟು ಅದನ್ನು ಕಂಟ್ರೋಲ್ ಮಾಡಬೇಕು ಅಂತಂದರೆ ಭಾರಿ ಕಷ್ಟ ಆಗುತ್ತೆ. ಆದರೆ ನೀವು ಪ್ರಯತ್ನ ಪಡಿ, ಖಂಡಿತ ನಿಮ್ಮ ಜೀವನ ಶೈಲಿನೇ ಬದಲಾವಣೆ ಆಗ್ತಾ ಹೋಗ್ತಿರುತ್ತೆ. ಯಾವುದೇ ವ್ಯಕ್ತಿ ಇರಲಿ, ತಪ್ಪು ಮಾಡಿದ್ರೂ ಕೂಡ ಅವನ ಟೀಕ್ಸಕ್ಕೆ ಹೋಗಬೇಡಿ. ಅದನ್ನೇ ತಮಾಷೆಯಾಗಿ ಮಾತಾಡಿದಾಗ ಏನಾಗುತ್ತೆ, ಆ ವ್ಯಕ್ತಿ ನಿಮಗೆ ಹತ್ತಿರವಾಗ್ತಾನೆ ವಿನಃ ದೂರ ಮಾಡೋದಿಲ್ಲ. ಶಾಶ್ವತವಾದ ಸ್ನೇಹ ನಿಮಗೆ ಉಳಿಯುತ್ತೆ ಬಂಧುಗಳೇ. ಹಾಗೆ ದೂಷಿಸಲೂಬಾರದು. ಮದುವೆ ಮನೆಗೆ ಹೋಗಿರ್ತೀರ, ಅಡುಗೆ ಚೆನ್ನಾಗಿ ಮಾಡಿರೋದಿಲ್ಲ, ನಿಜ ತಪ್ಪಾಗಿರುತ್ತೆ, ನಿಮಗೆ ಕೋಪ ಬಂದಿರುತ್ತೆ. ನಿಮ್ಮ ಕೋಪದಿಂದ ನೀವು ದೂಷಣೆ ಮಾಡೋದ್ರಿಂದ ಅಲ್ಲಿ ಏನೂ ಸರಿ ಮಾಡೋಕ್ಕಾಗೋದಿಲ್ಲ, ಆಗಿದ್ದು ಹಾಗೋಗಿರುತ್ತೆ. ತಮಾಷೆಯಾಗಿ ಅಡುಗೆಯನ್ನು ಕರೆದ್ಬಿಟ್ಟು, ಏನಪ್ಪ ಇವತ್ತು ಉಪ್ಪಿನ ರೇಟ್ ಭಾಳ ಜಾಸ್ತಿ ಆಗಿತ್ತು, ಕಡಿಮೆ ಆಗಿತ್ತು, ಏನಪ್ಪ ಚೀಪಾಗಿತ್ತಾ, ಹಾಕ್ಬಿಟ್ಟಿದೆಯಲ್ಲ ಗುರು, ಈ ಥರ ಮಾತಾಡಿ ತಕ್ಷಣವೇ ಹೋಗಿ ಅದನ್ನು ಸರಿ ಮಾಡಿ ಅವ್ನು ಬೇರೆ ಬಡಿಸ್ತಾನೆ ನಿಮಗೆ. ಹಾಗೆ ಕಾಫಿಗೂ ಅಷ್ಟೇ, ಸಕ್ಕರೆ ಜಾಸ್ತಿ ಆಗಿರುತ್ತೆ, ಏನಪ್ಪ ಸಕ್ಕರೆ ರೇಟ್ ಭಾಳ ಚೀಪಾಗಿದೆಯಾ, ಏನೆಲ್ಲ ಸಕ್ಕರೆ ಹಾಕ್ಬಿಟ್ಟಿದೆಯಲ್ಲ, ಈ ಥರ ಮಾತಾಡಿ. ಅದು ಬಿಟ್ಟು ಏನೆಯ ಮೈಮೇಲೆ ಜ್ಞಾನ ಇದೆಯಾ ನಿನಗೆ, ಹೀಗ ಮಾಡೋದು, ಎಷ್ಟು ವರ್ಷ ಸರ್ವಿಸ್ ನಿನಗೆ ಅಡುಗೆ ಮನೆಯಲ್ಲಿ, ಈ ಥರ ಮಾತಾಡ್ತಾಯಿದ್ರೆ ಇವನು ಯಾವ ನನ್ನ ಕೇಳೋಕ್ಕೆ. ಈ ರೀತಿ ಮಾತಿಗೆ ಮಾತು ಬೆಳೆದು ಕೆಲವು ಕಡೆ ಘರ್ಷಣೆಗಳು ಕೂಡ ಆಗ್ತಾ ಇರ್ತವೆ. ಹಾಗಾಗಿ ಟೀಕಿಸುವುದು, ದೂಷಿಸುವುದು ಮತ್ತು ದೂರ ಮಾಡುವುದು, ಇದರಿಂದ ಜೀವನದಲ್ಲಿ ನಾವು ಏನು ಸಾರ್ಥಕತೆಯನ್ನು ಪಡೆಯೋದಿಲ್ಲ. ಇದರ ಎಂಡ್ ರಿಸಲ್ಟ್ ಏನಪ್ಪ ಅಂತಂದರೆ ಕೇವಲ ವ್ಯಕ್ತಿಗಳು ದೂರ ಆಗ್ತಾ ಹೋಗ್ತಾರೆ. ಒಂದು ಸತಿ ದೂರ ಆಯಿತು ಅಂತಂದರೆ ಅದೊಂದು ರೀತಿಯ ಕ್ಯಾನ್ಸರ್, ಅಂಟು ಜಾಡ್ಯ ಇದ್ದಂಗೆ. ಪ್ರತಿಯೊಬ್ಬರನ್ನು ಕೂಡ ನಾವು ಟೀಕೆ ಮಾಡ್ತಾನೆ ಹೋಗ್ತಾ ಇರ್ತೀವಿ, ಅವ್ರು ನಮ್ಮಿಂದ ದೂರ ಹೋಗ್ತಾ ಇರ್ತಾರೆ. ಕೊನೆಗೆ ಅಂತ್ಯದಲ್ಲಿ ನಾವು ಒಬ್ಬಂಟಿಗರಾಗ್ತೀವಿ. ಯಾವಾಗ ಒಬ್ಬ ಮನುಷ್ಯ ಒಬ್ಬಂಟಿಗರಾಗ್ತೀವಿ, ಅದಕ್ಕಿಂತ ದೊಡ್ಡ ಪನಿಷ್ಮೆಂಟ್, ಶಿಕ್ಷೆ ಬೇರೆ ಯಾವುದೂ ಇಲ್ಲ ಬಂಧುಗಳೇ. ನೋಡಿ, ಇವತ್ತು ಶಿಕ್ಷೆ ಅಂದ ತಕ್ಷಣವೇ ಕೋರ್ಟಲ್ಲಿ ನಮಗೆ ಏನು ಜ್ಞಾಪಕ ಬರುತ್ತೆ ಹೇಳಿ, ಜೈಲಿಗೆ ಹಾಕ್ತಾರೆ, ಅಂಡಮಾನ್ ನಿಕೋಬಾರ್ ದ್ವೀಪಕ್ಕೆ ಕಳಿಸ್ತಾರೆ. ಯಾತಕ್ಕೋಸ್ಕರ ಕಳಿಸ್ತಾ ಇದ್ರು ಹೇಳಿ ಹಿಂದೆ? ಶಿಕ್ಷೆ ಅಂತಂದರೆ ಯಾವ ಮನುಷ್ಯ ಸಂಘಜೀವಿ, ಅವನಿಗೆ ಒಂಟಿತನ ಬಂತು ಅಂತಂದರೆ ಅದಕ್ಕಿಂತ ದೊಡ್ಡ ನೋವು ಅವನಿಗೆ ಯಾವುದೂ ಇಲ್ಲ. ಅದನ್ನು ತಿಳಿದೇನೆ ಹಿಂದಿನವರು ಶಿಕ್ಷೆ ಮಾಡಿದವರಿಗೆ ದಂಡ ವಿಧಿಸ್ತಾಯಿದ್ರು. ದಂಡ ಅಂದರೆ ಈಗಿನ ಕಾಲದ ದುಡ್ಡಲ್ಲ, ಅಂಡಮಾನ್ ನಿಕೋಬಾರ್ ಅಂತಹ ಒಂದು ಐಸೋಲೇಷನ್ ಇರುವಂತಹ ಜಾಗಗಳಿಗೆ ತೊಗೊಂಡೋಗಿ ಹಾಕ್ಬಿಡ್ತಾಯಿದ್ರು, ಅಥವಾ ಜೈಲಿನಲ್ಲಿ ಒಂದು ಬ್ಯಾರಕ್ಕಲ್ಲಿ ಹಾಕ್ಬಿಟ್ಟು ಕೂಡ ಹಾಕ್ಬಿಡ್ತಿದ್ರು. ಅವಾಗ ಏನಾಗುತ್ತೆ, ಆ ಮನುಷ್ಯ ನೊಂದು ಬೆಂದು ತಾನು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟು ಮನ ಪರಿವರ್ತನೆ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಅಲ್ಲಿಗೆ ಹಾಕ್ತಾಯಿದ್ರು. ಅಂದರೆ ಈಗ ಅರ್ಥ ಆಯ್ತಲ್ವ, ಒಬ್ಬಂಟಿಗತನ ಎಷ್ಟು ಕಷ್ಟ, ಎಷ್ಟು ಹಿಂಸೆ ಕೊಡುತ್ತೆ ಅಂತ. ಅದನ್ನು ನಾವು ದೂರ ಮಾಡಬೇಕು ಅಂತಂದರೆ ಇವತ್ತಿನಿಂದನೇ ಯಾರನ್ನು ಟೀಕಿಸಬೇಡಿ, ಕ್ರಿಟಿಸಿಸಮ್ ಮಾಡೋಕ್ಕೆ ಹೋಗಬೇಡಿ, ಇನ್ನೊಬ್ಬರ ತಪ್ಪನ್ನು ಎತ್ತಿ ಆಡೋಕ್ಕೆ ಹೋಗಬೇಡಿ. ಅದನ್ನು ಆಡಬೇಕು ಅಂತಂದ್ರೆ ಕೂಡ ಸುಲಲಿತವಾಗಿ, ಸುಮಧುರವಾಗಿ, ಬೇರೆ ಮಾರ್ಗದಲ್ಲಿ ಅದನ್ನು ಹೇಳಿ ವಿನಃ ತಿದ್ಕೋತಾರೆ ಯಾರೇ ಆದರೂ ಕೂಡ. ಮುಖಕ್ಕೆ ಹೊಡೆದಾಗೆ ಇನ್ನೊಬ್ಬರ ಮುಂದೆ ಒಂದು ವ್ಯಕ್ತಿಯನ್ನು ನಾವು ಕಡೆಗಣಿಸಿದಾಗ ಆ ಕ್ಷಣಕ್ಕೆ ನಾವು ಗೆದ್ದುವು ಅಂತ ಅನ್ಕೋತೀವಿ, ಆದರೆ ಶಾಶ್ವತವಾಗಿ ಜನಗಳ ಸಂಪರ್ಕವನ್ನು ನಾವು ದೂರ ಮಾಡ್ಕೋತಾ ಇರ್ತೀವಿ. ಫಿಸಿಕಲ್ಲಾಗಿ ಹತ್ತಿರ ಇದ್ದರೂ ಕೂಡ ಮಾನಸಿಕವಾಗಿ ದೂರ ಆಗ್ತೀವಿ. ಇದು ಸಮಾಜದಲ್ಲಿ ಬೇರೆಯವ್ರಿಗಷ್ಟೇ ಅಲ್ಲ, ಒಂದು ಮನೆಯಲ್ಲಿ ಗಂಡ ಹೆಂಡತಿ ಆಗ್ಬೋದು, ಆ ಹೆಂಡತಿ ಗಂಡ ಆಗ್ಬೋದು, ಮಕ್ಕಳಾಗ್ಬೋದು, ಹಿರಿಯರಿರ್ಬೋದು, ಮನೆಯಲ್ಲಿ ಎಲ್ಲರಿಗೂ ಕೂಡ ಇದು ಅನ್ವಯಿಸುತ್ತೆ ಬಂಧುಗಳೇ. ಹಾಗಾದರೆ ತಪ್ಪು ಮಾಡಿದ್ರು ಕೂಡ ಸಹಿಸ್ಕೊಂಡು ಸುಮ್ಮನೆ ಇರಬೇಕಾ? ಇಲ್ಲ. ನಾವೇನು ಮಾಡಬೇಕು ಅಂತಂದರೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ಬೇಕು. ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ ಅಂತಂದರೆ, ನಮ್ಮ ಸ್ವಭಾವ ಇರುತ್ತೆ ಕೆಲವರಿಗೆ, ಏನೇ ಮಾಡಿದ್ರು ಕೂಡ, ಕಾಫಿ ಚೆನ್ನಾಗಿ ಮಾಡಿದ್ರು ಕೂಡ ಚೆನ್ನಾಗಿದೆ ಅಷ್ಟೇ, ಮುಗ್ದೋಯ್ತು. ಒಂದು ಫ್ರೀಯಾಗಿ ಬರುವಂತಹ, ದುಡ್ಡು ಕಾಸು ಇಲ್ಲದೆ ಇರುವಂತಹ ಒಂದು ಮೆಚ್ಚುಗೆಯನ್ನು ಕೊಡೋದರಲ್ಲಿ ನಾವು ಒಂದು ಜಿಪುಣತನವನ್ನು ತೋರಿಸ್ತಾ ಇದ್ದೀವಿ. ಇದು ಕೂಡ ನಾವು ಒಬ್ಬಂಟಿಗತನ ಆಗೋದಕ್ಕೆ ಕಾರಣ. ಆದರೆ ಸುಮ್ಮನೆ ಒಂದು ವ್ಯಕ್ತಿಯನ್ನು ಮೆಚ್ಚುಗೆ ವ್ಯಕ್ತಪಡಿಸಿದಾಗ ಅದು ಒಂದು ಮುಖಸ್ತುತಿ ಆಗಲ್ವಾ ಅಂತ ನೀವು ಕೇಳ್ಬೋದು. ಆದರೆ ಯಾವುದೇ ಒಂದು ಮೆಚ್ಚುಗೆ ಇದ್ದರೂ ಕೂಡ ಅದು ನಿಷ್ಕಲ್ಮಶವಾಗಿ, ನಿಷ್ಕಪಟವಾಗಿ, ಪ್ರಾಮಾಣಿಕವಾಗಿರಬೇಕು. ಸುಳ್ಳೆ ಹೇಳೋಕ್ಕೆ ಹೋಗಬಾರ್ದು. ಈ ಯಾರೋ ಒಂದು ಕೆಲಸ ಮಾಡಿರ್ತಾನೆ, ಅರ್ಧ ತಪ್ಪು ಮಾಡಿರ್ತಾನೆ, ಅರ್ಧ ಸರಿ ಮಾಡಿರ್ತಾನೆ. ಫಾರ್ ಎಕ್ಸಾಂಪಲ್, ಇತ್ತೀಚೆಗೆ ಒಬ್ಬೊಂದು ವ್ಯಕ್ತಿ ಶೇರಲ್ಲಿ ಸುಮಾರು 1,000 ಶೇರ್ಗಳನ್ನ ಕೊಂಡ್ಕೊಂಡಿರ್ತಾನೆ. ರೇಟ್ ಕಡಿಮೆ ಆಗಿಬಿಟ್ಟು ಅದು ಅರ್ಧಕ್ಕರ್ಧ ಹಿಡಿದೋಗಿ ಬರೀ ಒಂದು 60% ಮಾತ್ರ ಉಳ್ಕೊಂಡಿರುತ್ತೆ, 40% ಲಾಸ್ ಆಗಿರುತ್ತೆ. ಆ ವ್ಯಕ್ತಿ ಹತ್ರ ನೀವು ಹೋದಾಗ, ಏನು ಎಂಥ ಅನ್ಯಾಯ ಮಾಡಿಕೊಂಡೆ,
40% ಶೇರ್ಗಳನ್ನು ಅನ್ಯಾಯವಾಗಿ ಕಳ್ಕೊಂಡೆ ನೀನು, ಬುದ್ಧಿ ಬೇಡವಾ, ದುಡ್ಡಿನ ಬೆಲೆ ಬೇಡವಾ ಅಂತ ಅನ್ನುವ ಬದಲು ಯಾಕೆಂದರೆ ಆಗಿದ್ದ ಹೋಗಿರುತ್ತೆ, ಅಂತೂ ಪರವಾಗಿಲ್ಲ ಕಣೆಯ ನೀನು 60% ಶೇರಾರು ಉಳಿಸ್ಕೊಂಡೆ ನೀನು, ಎಲ್ಲನೂ ಇನ್ವೆಸ್ಟ್ ಮಾಡಲಿಲ್ಲ, ವೆರಿ ಗುಡ್ ವೆರಿ ಗುಡ್, ಮುಂದಿನ ದಿನಗಳಲ್ಲಿ ನೀನು ಅದು ಕರೆಕ್ಟಾಗಿ ಆಡಿ ಇನ್ನು ನೀ 100% ಶೇರ್ ಏನು ಕಳ್ಕೊಂಡಿದ್ಯಲ್ಲ ಅದನ್ನು ಮತ್ತೆ ನೀ ಗಳಿಸ್ತೀಯ. ಆ ರೀತಿ ಮೆಚ್ಚುಗೆಯ ಮಾತನ್ನು ಆಡಿದಾಗ ಆ ವ್ಯಕ್ತಿಗೆ ನಿಮ್ಮ ಬಗ್ಗೆ ಒಂದು ವ್ಯಾಲ್ಯೂ ಬರುತ್ತೆ, ನಿಮ್ಮ ಬಗ್ಗೆ ಗೌರವ ಬರುತ್ತೆ, ನಿಮ್ಮ ಮಾತನ್ನು ಸಲಹೆ ಕೇಳಿದ್ರೆ ಚೆನ್ನಾಗಿತ್ತು ಅಂತ ಅನಿಸಿ ಮುಂದೆ ಅವನು ಇನ್ವೆಸ್ಟ್ಮೆಂಟ್ ಮಾಡಬೇಕಾದಾಗ ನಿಮ್ಮ ಸಲಹೆಯನ್ನು ಕೇಳ್ತಾ ಬರ್ತಾನೆ. ಹಾಗೆ ಪ್ರತಿಯೊಂದರಲ್ಲೂ ಕೂಡ ಇಟ್ ಈಸ್ ಅನ್ ಆರ್ಟ್, ಇದೊಂದು ಕಲೆ. ಯಾವುದೇ ವ್ಯಕ್ತಿಯನ್ನು ನೋಡಿದ ತಕ್ಷಣವೇ ಕೆಲವರಿಗೆ ಏನಾಗಿರುತ್ತೆ ಅಂದರೆ ಅದೊಂಥರ ಕಲೆ ಇರುತ್ತೆ. ಕಲೆಯನ್ನು 2 ಅರ್ಥಗಳಲ್ಲಿ ನಾವು ಹೇಳ್ತೀವಿ. ಒಂದು ಕಲೆ ಅಂತಂದಾಗ ನಾವು ಕಾಫಿ, ಟೀ ಅಥವಾ ಇಂಕನ್ನು ನಮ್ಮ ಬಟ್ಟೆಯ ಮೇಲೆ ಚೆಲ್ಕೊಂಡಾಗ ಆಗುವಂತಹ ಕಲೆ ಒಂದು. ಇನ್ನೊಂದು ಕಲೆ ಅಂತಂದರೆ ಸಾಂಸ್ಕೃತಿಕ ಕಲೆ ಆ್ಯಂಡ್ ಆರ್ಟ್, ಲೈಫಲ್ಲಿ ಜೀವನದಲ್ಲಿ ಒಂದು ಕಲೆ ಅಂತ ಹೇಳ್ತೀವಲ್ಲ, ಆ ಅರ್ಥದಲ್ಲಿ ಕಲೆ. ಒಂದು ಕಲೆ ಏನು ಮಾಡುತ್ತೆ, ನಾವು ಇನ್ನೊಬ್ಬರನ್ನ ಯಾವಾಗಲೂ ದೂಷಿಸ್ತಾ ಇರೋದು, ಕ್ರಿಟಿಸಿಸಮ್ ಮಾಡ್ತಾ ಇರೋದು, ಬೈಯೋದು, ಇವೆಲ್ಲ ಮಾಡ್ತಾ ಇದ್ದಾಗ ನಮಗೆ ಆ ವ್ಯಕ್ತಿಯ ಸಂಬಂಧ ಹಳಸಿ ಹೋಗ್ತಾ ಇರುತ್ತೆ. ಸಾಮಾನ್ಯವಾಗಿ ನಮ್ಮ ಮಕ್ಕಳ ಮೇಲೆ ನಾವು ಇದನ್ನು ಪ್ರಯೋಗ ಮಾಡ್ತಾ ಇರ್ತೀವಿ. ಸದಾಕಾಲ ಅವ್ರನ್ನ ನೀವು ಓದ್ತಿಲ್ಲ, ನೀವು ಉಪಯೋಗ ಇಲ್ಲ, ನೋಡು ನಿಮ್ಮ ಅಣ್ಣ ಎಷ್ಟು ಚೆನ್ನಾಗಿ ಓದ್ತಾ ಇದ್ದಾನೆ, ನೀ ಇದ್ದು ದಂಡ, ನೀನು ಇಷ್ಟೆಲ್ಲ ಸಂಪಾದನೆ ಮಾಡಿ ತಂದು ಹಾಕ್ತಾಯಿದ್ದೀವಿ, ನೀ ಅನ್ಯಾಯ ಮಾಡ್ತಾಯಿದ್ದೀವಿ. ದಿಸ್ ಆರ್ ಆಲ್ ಕ್ರಿಟಿಸಿಸಮ್. ಅದರ ಬದಲು 6 ಸಬ್ಜೆಕ್ಟಲ್ಲಿ 5 ಸಬ್ಜೆಕ್ಟ್ ಫೇಲ್ ಆಗಿ ಒಂದೇ ಒಂದಲ್ಲಿ ಪಾಸಾಗಿದ್ದ ಅಂತ ಇಟ್ಕೊಳ್ಳಿ, ಆವಾಗಲೂ ಕೂಡ ಅವನ ಮೆಚ್ಚುಗೆ ಪಾತ್ರ. ಹೇಗೆ ಗೊತ್ತಾ, ಅಬ್ಬಾ ಸದ್ಯ ಒಂದಲ್ಲಾರು ಪಾಸ್ ಮಾಡಿದೆಲ್ಲಯ್ಯ, ವೆರಿ ಗುಡ್ ವೆರಿ ಗುಡ್, ಇನ್ನು ಸ್ವಲ್ಪ ಮನಸ್ಸು ಮಾಡಿಬಿಟ್ಟಿದ್ರೆ ನೋಡು ಇನ್ನೂ 5ರಲ್ಲಿ ಆಗ್ಬಿಡ್ತಿದ್ದೆ. ಈ ಥರ ಹೇಳಿದಾಗ ಏನಾಗುತ್ತೆ, ಆ ಮನುಷ್ಯ ಓ ಹೌದಲ್ವಾ ಅಂತ ಅನಿಸುತ್ತೆ. ಅದೇ ನೀವು ಬೈದಾಗ ಏನಾಗುತ್ತೆ, ನೆಕ್ಸ್ಟ್ ಟೈಮಲ್ಲಿ ಆ ಒಂದರಲ್ಲೂ ಕೂಡ ಫೇಲ್ ಆಗಿಬಿಡ್ತಾನೆ. ಇದು ಒಂದು ಸಣ್ಣ ಉದಾಹರಣೆ ಅಷ್ಟೇ. ಹಾಗಾಗಿ ಯಾವುದೇ ವ್ಯಕ್ತಿಯನ್ನಾಗಲಿ ನಿಷ್ಕಪಟವಾಗಿ ಪ್ರಾಮಾಣಿಕವಾಗಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಬೇಕು. ಹೊಗಳಬೇಕು ಅಂತಂದರೆ ಹೊಗಳು ಭಟ್ರಾಗಿರಬೇಕು ಅಂತಲ್ಲ, ಅಪ್ರಿಸಿಯೇಷನ್, ಮೆಚ್ಚುಗೆ. ನಾವು ನಿಜವಾಗಲೂ ಮನಸ್ಸಿಟ್ಟು ಒಂದು ವ್ಯಕ್ತಿಯನ್ನು ಗಮನಿಸಿದಾಗ ಅವನಲ್ಲಿ ಮೆಚ್ಚುಗೆಗೆ ಪಾತ್ರವಾದಂತಹ ಬೇಕಾದಷ್ಟು ವಿಷಯಗಳಿರುತ್ತೆ. ಒಂದು ಸತಿ ಹೀಗೆ ಯಾರೋ ನಮ್ಮ ಕ್ಲಿನಿಕ್ಕಿಗೆ ಬಂದಾಗ ಯಾವುದೋ ಒಂದು ವ್ಯಕ್ತಿ ತುಂಬ ನೀಟಾಗಿ ಬಂದಿದ್ದರು, ಚೆನ್ನಾಗಿ ಹೇರ್ ಗ್ರೂಮ್ ಎಲ್ಲ ಭಾಳ ಚೆನ್ನಾಗಿ ಮಾಡಿದರು, ಪರ್ಫೆಕ್ಟ್ ಆಗಿದ್ದರು. ಆದರೆ ಅವರಿಗೆ ಸ್ಕಿನ್ ಡಿಸೀಸ್ ಇತ್ತು, ಸೋರಿಯಾಸಿಸ್. ನಾನು ನೋಡಿದೆ, ನಾನು ಬೇರೆಯವ್ರ ಥರ ಬೈಲಿಲ್ಲ. ಸೋರಿಯಾಸಿಸ್ಗಾಗೆ ಒಂದು ಚರ್ಮವನ್ನು ಕ್ಲೀನಾಗಿ ಇಟ್ಕೊಂಡಿಲ್ಲ, ಮಾಡಿಲ್ಲ ಅನ್ಬೋದಾಗಿತ್ತು. ಆದರೆ ನಾನು ಹೇಳಿದ ಉತ್ತರನೇ ಬೇರೆಯವ್ರಿಗೆ, ಇಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ತೀರಾ, ಇಷ್ಟು ಚೆನ್ನಾಗಿ ಹೇರ್ ಗ್ರೂಮ್ ಮಾಡ್ತೀರಾ, ನಿಮಗೆ ಒಂದು ಕ್ಲೀನ್ಲಿನೆಸ್ ಬಗ್ಗೆ ಇಷ್ಟೊಂದು ಗೌರವ ಆಧರಣೆಗಳಿದೆ, ಬಟ್ ನಿಮ್ಮ ಚರ್ಮ ಯಾಕೆ ಹೀಗಾಯಿತು? ಇಲ್ಲ, ಅದು ಯಾವುದೋ ಕಾರಣಕ್ಕೆ ಬಂದಿದೆ, ನಾನು ಈ ಥರ ಕೊಡೋವಂತಹ ಟ್ರೀಟ್ಮೆಂಟ್ ತೊಗೊಳ್ಳಿ, ಖಂಡಿತ 100ಕ್ಕೆ 100% ನೀವು ಅದರಲ್ಲೂ ಕೂಡ ನೀವು ಹೆಸರನ್ನು ಮಾಡ್ತೀರಾ. ಬರೀ ಬಾಹ್ಯ ಸೌಂದರ್ಯ ಒಂದೇ ಸಾಲದು, ನಿಮ್ಮ ಚರ್ಮವೂ ಕೂಡ ಫಳಫಳ ಅಂತ ಹೊಳಿತಾ ಇದ್ದರೆ ನಿಮ್ಮ ಒಂದು ಗೌರವಕ್ಕೆ ಮೆರುಗು ನೀಡುತ್ತೆ. ಹೀಗೆ ಹೇಳಿದಾಗ ಆ ಮನುಷ್ಯನಿಗೆ ನಾ ಹೇಳಿದ್ದು ಹೃದಯಕ್ಕೆ ನಾಟಿತು. ನಾ ಕೊಟ್ಟ ಔಷಧಿ 10 ದಿವಸಕ್ಕೆ ಗುಣ ಆಗಬೇಕಾಗಿದ್ದು 3 ದಿನಕ್ಕೆ ಗುಣವಾಯಿತು ಬಂಧುಗಳೇ. ಹಾಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ನೀವು ಹುಡುಕಲೇಬೇಕಾಗಿಲ್ಲ. ಬೆಳಗಿನಿಂದ ರಾತ್ರಿವರೆಗೂ ಕೂಡ ನಮ್ಮ ಜೀವನ ಸಂಪರ್ಕಕ್ಕೆ ಬರುವಂತಹ ಯಾವುದೇ ವ್ಯಕ್ತಿಗಳನ್ನು ತಗೊಳ್ಳಿ, ಸುಮ್ಮನೆ ಒಂದು ದಿವಸ ನೀವು ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿ. ನಾವು ಯಾರಿಗೂ ಮೆಚ್ಚುಗೆ ತೋರಿಸ್ತಾನೆ ಇರೋದಿಲ್ಲ. ಹೆಂಡತಿ ಆಗಿರ್ಬೋದು, ನಾದಿನಿ ಆಗಿರ್ಬೋದು, ನಮ್ಮ ಕುಟುಂಬದ ಯಾವುದೇ ವರ್ಗದವರಾಗಿರಬೇಕು. ನಾವೇನು ಅಂದ್ಕೊಂಡ್ಬಿಡ್ತೀವಿ, ವಿಲ್ ಟೇಕ್ ಇಟ್ ಆಸ್ ಗ್ರ್ಯಾಂಟೆಡ್. ಅವ್ರು ಇರೋದೇ ಅದು ಮಾಡೋಕ್ಕೆ, ಅದಕ್ಕೆ ನಾವು ಥ್ಯಾಂಕ್ಸ್ ಯಾಕೆ ಹೇಳಬೇಕು, ಮೆಚ್ಚುಗೆ ಯಾಕೆ ವ್ಯಕ್ತಪಡಿಸಬೇಕು ಅಂತ ನಾವು ಅಂದ್ಕೋತೀವಿ. ಆದರೆ ನಮ್ಮ ಜೀವನದ ಒಂದು ಸೀಕ್ರೆಟ್, ರಹಸ್ಯ ಇರೋದೇ ಈ ಮೆಚ್ಚುಗೆಯನ್ನು ವ್ಯಕ್ತಪಡಿಸುವುದರಲ್ಲಿ. ನೀವು ಒಂದು ಸತಿ ಪ್ರಯತ್ನ ಪಟ್ಟು ನೋಡಿ. ಮನೆಯಲ್ಲಿ ನಿಮ್ಮ ಮನೆಯ ಯಾವುದೇ ಬಂಧುಗಳಿಗಾಗಲಿ ಅವರು ಮಾಡಿರುವಂತಹ ಸಣ್ಣ ಸಣ್ಣ ಸಹಾಯ, ಒಂದು ನ್ಯೂಸ್ ಪೇಪರ್ ನಿಮಗೆ ತಂದು ಕೊಟ್ಟಿರ್ತಾರೆ ಅಥವಾ ಕಾಫಿ ಕೊಟ್ಟಿರ್ತಾರೆ, ಅದು ಮಗು ಆಗಿರಲಿ, ಹೆಂಡತಿ ಆಗಿರಲಿ, ದೊಡ್ಡವರಾಗಿರಲಿ, ತಕ್ಷಣವೇ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ, ಅಯ್ಯೋ ಪಾಪ ನೀವು ಓದ್ತಾ ಇದ್ದೀನೋ, ನೀನು ನಂಗೆ ತಂದು ಕೊಟ್ಟಿಯಲ್ಲ, ಥ್ಯಾಂಕ್ ಯು ವೆರಿ ಮಚ್ ಅಥವಾ ವೆರಿ ಗುಡ್. ಈ ಥರ ಒಂದು ಮೆಚ್ಚುಗೆಯನ್ನು ಕೊಟ್ಟಾಗ ಏನಾಗುತ್ತೆ, ಅವರಿಗೆ ನಿಮ್ಮ ಬಗ್ಗೆ ಒಂದು ರೀತಿಯ ಅನುಕಂಪ, ಒಂದು ರೀತಿಯ ವಿಶ್ವಾಸ, ಸ್ನೇಹ ಇನ್ನು ದೃಢವಾಗ್ತಾ ಹೋಗ್ತಾ ಇರುತ್ತೆ. ಅದರ ಪರಿಣಾಮ ನಾಳೆ ನಿಮ್ಮ ಮುಂದಿನ ಕಾಲಗಳಲ್ಲಿ ಕೂಡ ನೀವು ಒಬ್ಬಂಟಿಗರಾಗಿರೋದಿಲ್ಲ. ಎಷ್ಟೋ ಸತಿ ನಿಮ್ಮ ಜೀವನಕ್ಕೆ ಅನುಭವ ಬಂದಿರುತ್ತೆ, ನಿಮ್ಮ ಮನೆಯಲ್ಲಿ ಯಾರೂ ಕೂಡ ನಿಮ್ಮನ್ನು ಗಮನಿಸ್ತಾ ಇರೋದಿಲ್ಲ, ಅವ್ರ ಪಾಡಿಗೆ ಅವ್ರು ಇರ್ತಾರೆ ಅಂತಂದ್ಬಿಟ್ಟು. ಅದಕ್ಕೆ ಕಾರಣ ನೀವು ಕೂಡ. ಕಾರಣ ನೀವು ಅವ್ರನ್ನ ಯಾರಿಗೂ ಮೆಚ್ಚುಗೆಗೆ ವ್ಯಕ್ತಪಡಿಸ್ತಾ ಇರೋದಿಲ್ಲ, ಹಾಗೆ ಅವ್ರನ್ನ ಪಾಡಿಗೆ ಅವ್ರಿಗೆ ಬಿಟ್ಬಿಡ್ತೀರಾ, ನಿಮ್ಮ ಪಾಡಿಗೆ ನೀವು ಇರ್ತೀವಿ. ನಾ ಗೊತ್ತಿರೋಂತಹ ಒಂದು ಕುಟುಂಬದ ವ್ಯಕ್ತಿ,
ಮಕ್ಕಳಿಬ್ಬರು ಕೂಡ ಒಳ್ಳೆಯ ಪೊಸಿಷನಲ್ಲಿರೋ ಒಬ್ಬರು ಡಾಕ್ಟ್ರು, ಒಬ್ಬರು ಇಂಜಿನಿಯರು. ಗಂಡ ಹೆಂಡತಿ ಸಾಕಷ್ಟು ದುಡ್ಡುಗಳನ್ನು ಮಾಡಿದ್ದಾರೆ, ರಿಟೈರ್ಡ್ ಆಗಿದ್ದಾರೆ. ಆದರೆ ಅವರ ಮನೆಯ ವಾತಾವರಣ ಹೇಗಿರುತ್ತೆ ಅಂತಂದರೆ, ಗಂಡ ಎಲ್ಲಿ ಬೇಕಾದ್ರೂ ಹೋಗ್ತಾನೆ ಬರ್ತಾನೆ, ಅವನ ಹತ್ರ ಒಂದು ಕೀ ಇರುತ್ತೆ. ಹೆಂಡತಿ ಹತ್ರ ಒಂದು ಮನೆ ಕೀ ಇರುತ್ತೆ. ಅವಳ ಪಾಡಿ ಕಾರಲ್ಲಿ ಯಾವತ್ತು ಹೋಗೋ ಬಂದು ಮಾಡ್ತಾಳೆ. ಇಬ್ಬರು ಕೂಡ ದೊಡ್ಡ ದೊಡ್ಡ ಸಂಘ ಸಂಸ್ಥೆಗಳಲ್ಲಿ ಮೆಂಬರ್ಗಳಾಗಿರ್ತಾರೆ. ಜೀವನ ನಡೀತಾ ಇರುತ್ತೆ. ಆದರೆ ಇಂಡಿವಿಜುವಲ್ ಆಗಿ ಒಬ್ಬೊಬ್ಬರನ್ನು ಕೇಳಿದಾಗ ಅವರಿಗೆ ಒಬ್ಬಂಟಿಗೆತನ ಕಾಡ್ತಾ ಇರುತ್ತೆ. ಒಳಗಡೆ ಖುಷಿ ಇರೋದಿಲ್ಲ. ಹೊರಗಡೆ ಎಷ್ಟೇ ಮಾಡಿರಬಹುದು ತೋರಿಕೆಗಾಗಿ, ಒಳಗಡೆ ಏನೂ ಕೂಡ ಖುಷಿಯೇ ಇರೋದಿಲ್ಲ. ಕಾರಣ ತಮ್ಮ ಮನೆಯ ಒಳಗಡೆ ಅವರು ಸುಖ ಶಾಂತಿಗಳನ್ನು ಕಂಡುಕೊಳ್ಳದೇ ಇದ್ದವರು ಹೊರಗಡೆ ಎಲ್ಲಿ ಅಂತ ಸಾಧ್ಯ ಇದೆ ಅಲ್ವಾ? ಆಕೆ ಏನು ಮಾಡಬೇಕು ಅಂತಂದರೆ, ಒಬ್ಬರು ಮೆಚ್ಚುಗೆ ವ್ಯಕ್ತಪಡಿಸಿ. ಸಪೋಸ್ ಹೆಂಡತಿ ಸೀರಿಯಸ್ ಆಗಿರ್ತಾಳ, ಆಯಿತು, ಅದನ್ನೇ ಅಪ್ರಿಷಿಯೇಟ್ ಮಾಡಿ. ನೀನು ಗಂಭೀರವಾಗಿದ್ದಾಗ ಇಷ್ಟು ಚೆನ್ನಾಗಿ ಕಾಣಿಸ್ತೀಯಲ್ವ ನೀನು, ಅದಕ್ಕೆ ನಾನು ನಿನ್ನ ಕಂಡ್ರೆ ಗೌರವ. ಒಂದು ಸಣ್ಣ ಪ್ರೀತಿಯ ಮಾತು ಹೇಳಿ ಅದರ ಪ್ರತಿಕ್ರಿಯೆಯನ್ನು ನೀವು ನೋಡ್ತಾ ಬನ್ನಿ. ಹಾಗಾಗಿ ನಾವು ಮಾಡಬೇಕಾಗಿರೋದು ಒಂದು ನಿಷ್ಕಪಟವಾದ, ಪ್ರಾಮಾಣಿಕವಾದ ಮೆಚ್ಚುಗೆಯನ್ನು ನಮ್ಮ ಮನೆಗಳಲ್ಲಿ ಹಂಚ್ಕೋತಾ ಹೋಗಬೇಕು. ಅದು ಬರೀ ಒಂದು ಸತಿ ಅಲ್ಲ, ಖಾಸಗಿಯಾಗಿ ಮತ್ತು ಬಹಿರಂಗವಾಗಿ ಒಬ್ಬರೇ ಇದ್ದಾಗಲೂ ಹೇಳಬೇಕು. ಹೊರಗಡೆ ಎಲ್ಲರ ಮುಂದೆ ಕೂಡ ಅದನ್ನು ಹೇಳುವ ಅಭ್ಯಾಸವನ್ನು ನಾವು ಬೆಳೆಸ್ಕೋಬೇಕು. ಒಂದು ಸತಿ ಒಂದು ಮನೆಯ ಗೃಹಿಣಿ ಇರ್ತಾಳೆ. ಅವರ ಒಂದು ಲೇಡೀಸ್ ಅಸೋಸಿಯೇಷನಲ್ಲಿ ಒಂದು ಕಾಂಪಿಟೇಷನ್ ಮಾಡ್ತಾರೆ. ನಿಮ್ಮ ಗಂಡಂದಿರ ಕೈಯಲ್ಲಿ ನಿಮ್ಮ ಬಗ್ಗೆ 6 ದೋಷಗಳು ಏನಿದೆ ಅಂತ ಬರ್ಸ್ಕೊಂಬನ್ನಿ ಅನ್ನೋದು ಕಾಂಪಿಟೇಷನ್. ಸೊ ಒಂದು ಗೃಹಿಣಿ ಬರ್ತಾಳೆ ಮನೆಗೆ, ತನ್ನ ಗಂಡನ್ನು ಕೇಳ್ತಾಳೆ, ಮದುವೆ ಆಗಿ 15 ವರ್ಷಗಳಾಗಿದೆ, ನನ್ನಲ್ಲಿ ಏನು ತೊಂದರೆಗಳಿತ್ತು, ನನ್ನಲ್ಲಿ ಏನು ದೋಷ ಇದೆ ಅಂತ ಒಂದು ಬರ್ಕೊಡಿ ಒಂದು ಲಿಸ್ಟಲ್ಲಿ ಅಂತ. ಗಂಡ ಸ್ವಲ್ಪ ಸಮಯವನ್ನು ಕೇಳ್ತಾನೆ, ಹೊರಗಡೆ ಹೋಗಿ ಬರ್ತಾನೆ. ಬರುವಾಗ ಅವನ ಕೈನಲ್ಲಿ ಒಂದು ರೋಸಾ ಹೂವಿರುತ್ತೆ, ಒಂದು ಚೀಟಿ ಇರುತ್ತೆ. ತನ್ನ ಹೆಂಡತಿಗೆ ಪ್ರೀತಿಯಾಗಿ ಕೊಡ್ತಾನೆ. ಅವಳ ಆ ಚೀಟಿಯನ್ನು ಬಿಟ್ಟು ನೋಡಿದಾಗ ಅದರಲ್ಲಿ ಬರೆದಿರುತ್ತೆ, 15 ವರ್ಷಗಳಿಂದ ನಾನು ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ನಿನ್ನಲ್ಲಿ ಒಂದೇ ಒಂದು ಸಣ್ಣ ದೋಷವೂ ನನ್ನ ಕಣ್ಣಿಗೆ ಕಾಣಲಿಲ್ಲ. ನಿಜವಾಗ್ಲೂ ಅವಳಿಗೆ ಎಷ್ಟು ಖುಷಿಯಾಯಿತು ಅಂತಂದರೆ ಪ್ರೀತಿಯಾಗಿ ಬಂದು ಹಗ್ ಮಾಡ್ತಾಳೆ. ಅಂದರೆ ಇವನು ಕಾಲ್ಪನಿಕವಾಗಿ ಕೂಡ ಒಂದು ಚೀಟಿ ನನ್ನ ದೋಷವನ್ನು ಬರ್ಕೊಡು ಅಂತ ಕೇಳಿದಲ್ಲೂ ಕೂಡ ಆ ವ್ಯಕ್ತಿ ಪ್ರಾಮಾಣಿಕವಾಗಿ ನಿನ್ನಲ್ಲಿ ಏನೂ ದೋಷ ಕಂಡಿಲ್ಲ ಅಂತ ಹೇಳಿದಾಗ ಅವಳಿಗೆ ಆಗುವಂತಹ ಆನಂದವೇ ಬೇರೆ ಬಂಧುಗಳೇ. ಹಾಗಾಗಿ ನೀವು ಕೂಡ ಇನ್ಮೇಲೆ ಬರೀ ಕಾಮೆಂಟ್ಸ್ ಮಾಡೋದನ್ನು ಬಿಟ್ಟು ಮೆಚ್ಚುಗೆಯನ್ನು ಇನ್ನೊಬ್ಬರ ಮುಂದೆ ಹಂಚಿಕೊಳ್ಳೋದನ್ನು ಮಾಡಿದಾಗ ನಿಮ್ಮ ಜೀವನ ಬೆಳಗ್ತಾ ಹೋಗ್ತಾ ಇರುತ್ತೆ. ಇದು ಇನ್ನೊಬ್ಬ ವ್ಯಕ್ತಿಯಲ್ಲಿ ಒಂದು ಉತ್ಕಟವಾದ ಒಂದು ಇಚ್ಛೆಯನ್ನು ಹುಟ್ಟಿಸುತ್ತೆ. ಯಾವಾಗಲೂ ನಾವು ಮಾತಾಡೋದು ಏನು ಮಾಡುತ್ತೆ ಗೊತ್ತಾ, ನಮ್ಮೊಂದು ತುಂಬ ಚೆನ್ನಾಗಿ ಮಾತಾಡಿದಾಗ, ನಮ್ಮ ಮಾತಿನ ಇನ್ನೊಬ್ಬರ ಮೆಚ್ಚುಗೆಗಳು ನೋಡಿದಾಗ ಬೇರೆಯವ್ರಿಗೆ ನಮ್ಮ ಆಸಕ್ತಿ ಕೆರಳುತ್ತೆ. ಅವಾಗ ಏನಾಗುತ್ತೆ, ನಾವು ಹೇಳಿದ ಮಾತುಗಳನ್ನು ಅವ್ರು ಕೇಳ್ತಾರೆ, ಅವರು ಒಂದು ರೀತಿಯ ಖುಷಿಯಾಗತ್ತೆ. ಈ ಥರ ಮಾಡದೇ ಇದ್ದವನು ಪ್ರಪಂಚದಲ್ಲಿ ಏನಾಗ್ತಾನೆ ಅಂತಂದರೆ, ನಿಮಗೆ ಗೊತ್ತಿದೆ, ಇಡೀ ಪ್ರಪಂಚದಲ್ಲಿ ಒಬ್ಬಂಟಿ ಆಗಿಬಿಡ್ತಾನೆ. ಅದಾಗಬೇಕಾ? ಇಲ್ಲ. ಹಾಗಿತ್ತು ಅಂತಂದರೆ ಇವತ್ತಿಂದ ಇವತ್ತೇನೆ ಮೊದಲು ಅವರಿಗೆ ಏನು ಬೇಕೋ ಅದನ್ನು ಮಾತ್ರ ಅವ್ರಿಗೆ ಆಸಕ್ತಿ ಇದೆ ಅಂತ ತಿಳ್ಕೊಂಡು ನಾವು ಮಾತಾಡಬೇಕು. ಯಾರ್ದೋ ಮನೆಗೆ ಹೋಗಿರ್ತೀವಿ, ಅವರು ತುಂಬ ಆರ್ಟ್ ವರ್ಕ್ ಮಾಡಿರ್ತಾರೆ, ಮನೇಲಿ ಎಲ್ಲ ಸುತ್ತಲೂ ಹಾಕಿರ್ತಾರೆ. ತಕ್ಷಣವೇ ಆ ಒಂದು ಸಾಂದರ್ಭಿಕವಾಗಿ ನೀವು ತಕ್ಷಣವೇ ಆ ಮನೆಯ ಗೃಹಿಣಿ ಅಥವಾ ಗಂಡ ಇರ್ತಾನಲ್ಲ, ಅವನು ಇಷ್ಟು ಚೆನ್ನಾಗಿ ಆರ್ಟ್ ಮಾಡಿದ್ದೀರಾ, ನಿಮ್ಮ ಮನೆ ಡಿಸೈನ್ ತುಂಬ ಚೆನ್ನಾಗಿದೆ, ಇಷ್ಟು ಚೆನ್ನಾಗಿ ಅಲಂಕಾರ ಅಂತ ಹೇಳ್ಬಿಡಿ. ಅವ್ರಿಗೆ ಎಷ್ಟು ಖುಷಿಯಾಗಿಬಿಡುತ್ತೆ ಅಂತಂದರೆ, ಅವ್ರು ಎಲ್ಲಿಂದ ತಂದಿದ್ದು, ಯಾವಾಗ ಮಾಡಿದ್ದು ಅಲ್ಲಿಂದ ಹೇಳೋಕ್ಕೆ ಶುರು ಮಾಡಿಬಿಟ್ಟು ನಿಮ್ಮ ಪಕ್ಕದಲ್ಲೇ ಬಂದು ಕೂತ್ಕೊಂಡ್ಬಿಡ್ತಾರೆ. ಅಷ್ಟು ಖುಷಿಯಾಗಿಬಿಡ್ತಾರೆ. ಹಾಗಾಗಿ ಇವತ್ತಿಂದ ನೀವು ಏನು ಮಾಡಬೇಕು ಅಂತಂದರೆ, ಯಾವುದೇ ವ್ಯಕ್ತಿ ನಿಮ್ಮ ಸನಿಹಕ್ಕೆ ಬಂದಾಗ ಅವನ ಅತೀವ ಆಸಕ್ತಿ ಯಾವ ವಿಷಯದಲ್ಲಿ ಇದೆ ಅಂತ ತಿಳ್ಕೊಂಡು ಅದರ ಬಗ್ಗೆನೇ ಮಾತಾಡೋದು, ಆ ವ್ಯಕ್ತಿಯನ್ನು ಒಳ್ಳೆಯ ಗುಣಗಳನ್ನು, ಮೆಚ್ಚುಗೆಯನ್ನು ವ್ಯಕ್ತಪಡಿಸೋದು, ಕ್ರಿಟಿಸಿಸಮ್ ಮರೆತೂ ಕೂಡ ಮಾಡದೇ ಇರೋದು, ಹರ್ಟ್ ಮಾಡದೇ ಇರೋದು ಮಾಡಿದಾಗ ಇಡೀ ಪ್ರಪಂಚವೇ ನಿಮ್ಮ ಅಂಗೈಯಲ್ಲಿ ಇರುತ್ತೆ. ಪ್ರಯೋಗ ಮಾಡಿ ನೋಡಿ. ಜೊತೆಗೆ ಇನ್ನೊಬ್ಬ ವ್ಯಕ್ತಿಯ ದೃಷ್ಟಿಕೋನವನ್ನು ತಿಳಿಯುವ ಹಾಗೂ ಎಲ್ಲರನ್ನೂ ಆ ವ್ಯಕ್ತಿಯ ದೃಷ್ಟಿಕೋನ ಅಲ್ಲದೆ ನಿಮ್ಮದೇ ಆದ ದೃಷ್ಟಿಕೋನದಿಂದ ನೋಡೋ ಒಂದು ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಳಿ. ಅಂತಂದರೆ ಯಾವುದೇ ವ್ಯಕ್ತಿ ನೋಡಿದ ತಕ್ಷಣವೇ ನಿಮ್ಮ ವಿಷಯನೇ ಹೇಳ್ತಾ ಹೋಗಬೇಡಿ. ಯಾವಾಗಲೂ ಆ ವ್ಯಕ್ತಿಯಲ್ಲಿ ನಿಮ್ಮ ಉತ್ಸಾಹ, ಕ್ರಿಯೇಟಿವಿಟಿ ತುಂಬಬೇಕು ಅಂತಂದರೆ ಆ ವ್ಯಕ್ತಿಯ ಉತ್ಸಾಹ ಏನಿದೆ, ಯಾವ ಫೀಲ್ಡಲ್ಲಿ ಅವನು ಮುಂದುವರಿತಾ ಇದೆ ಅದನ್ನು ಸ್ವಲ್ಪ ತಿಳ್ಕೊಂಡ್ಬಿಟ್ಟು ಅದರ ಬಗ್ಗೆನೇ ಮಾತಾಡ್ತಾ ಹೋಗಿ. ಆವಾಗ ನಿಮ್ಗೆ ಏನಾಗುತ್ತೆ, ನಿಮ್ಮ ಒಂದು ಸ್ನೇಹ ಬಾಹುಳ್ಯ ಇದೆಯಲ್ಲ ಜಾಸ್ತಿ ಬೆಳವಣಿಗೆ ಆಗ್ತಾ ಹೋಗ್ತಿರುತ್ತೆ. ಎಷ್ಟು ಸುಲಭ ಅಲ್ವಾ? ಆದರೆ ಇದೊಂದು ಸಾಧನೆ. ಹಾಗಾಗಿ ಇವತ್ತಿಂದನೇ ಸಂಕಲ್ಪ ಮಾಡ್ಕೊಳ್ಳಿ, ಯಾರನ್ನು ಕೂಡ ದೂಷಿಸಬೇಡಿ,
ದೂರ ಮಾಡ್ಕೋಬೇಡಿ. ಅದರ ಬದಲು ಪ್ರೀತಿಯಿಂದ ನಿಷ್ಕಪಟವಾದ ಒಂದು ಮೆಚ್ಚುಗೆಯನ್ನು ತೋರಿಸಿದಾಗ ನಿಮ್ಮ ಲೈಫೇ ಮಿರಾಕಲ್ ಆಗುತ್ತೆ. ಅಂದರೆ ಅದರಿಂದ ಅವ್ರಿಗೆಲ್ಲ ಲಾಭ, ನಿಮಗೆ ಲಾಭ. ಒಂದು ಮರಳುಗಾಡಿನಲ್ಲಿ OSS ಸಿಕ್ಕಿದಾಗೆ ನಿಮಗೆ ಒಂದು ಅಷ್ಟು ಜನಗಳ ಸಂಪರ್ಕ, ಪ್ರೀತಿ, ವಿಶ್ವಾಸ ನಿಮ್ಮದಾಗುತ್ತೆ ಬಂಧುಗಳೇ. ಹಾಗಾಗಿ ಇಡೀ ಪ್ರಪಂಚವನ್ನೇ ಗೆಲ್ಲುವ ಈ ಸೂತ್ರವನ್ನು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಇವತ್ತಂದೇ ಪ್ರಾರಂಭಿಸಿ, ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಹೀಗಾಗಿ ಇವತ್ತಿನ ಆಧ್ಯಾತ್ಮ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಶರಣು ಶರಣಾರ್ಥಿ.